ವಸ್ತುವಾಚಕಗಳ ಪರಿಚಯ. ವಸ್ತುವಾಚಕದ ಶಬ್ದ. ಶಬ್ದಗಳೆಂದರೇನು, ಅದು ಹೇಗೆ ತಗೋಬೇಕು, ಹೇಗೆ ಮಾತಾಡಬೇಕು, ಸಂತು ಸ್ಪಷ್ಟತೆಯಿಂದ ಹೇಗೆ ಹೇಳಬೇಕು, ಅದು ಹೇಗೆ ಹೇಳಿದ್ರೆ ಹೇಗೆ ಕೇಳ್ತೈತೆ, ಅದೆಲ್ಲ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ಅದು ಕರೆಕ್ಟ್ ಆಗಿ ಆನ್ಸರ್ ಕೊಡ್ಬೇಕು. ತಾಯಿ, ಮನೆ, ಬೆಟ್ಟ, ಗುಡ್ಡ ಸಂತು ಇವೆಲ್ಲ ಚೇತನ ಇಲ್ಲದವು. ಸಂತು ಇಂಥ ವಸ್ತುವಾಚಕವನ್ನು ನುಡಿನಾಮ, ಅಂಕಿತನಾಮ, ಅರ್ಥನಾಮವಾಗಿ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ನೋಡ್ತಾ ಇಲ್ವಲ್ಲ, ನುಡಿಯಿಂದ ಬಂದಿರುವ ಮಾಡ್ತೀನಿ. ನದಿ, ಮನುಷ್ಯ, ಪರ್ವತ, ಹೆಂಗಸು, ಹೆಂಗಸು, ದೇಶ, ಮರ ಮುಂತಾದ ಪದಗಳು ರೂಢಿನಾಮ ಪದಗಳು. ನೋಡಿಲ್ಲ ಅಂದ್ರೆ ಹಿಂಗೇನೆ ಮಾಡೋದು. ವ್ಯವಹಾರಕ್ಕಾಗಿ ಯಾವನ್ಲೆ ಮಂಗ್ಯ ನನ್ನ ಮಗನ ಕಡೆ ಹತ್ತವೆನ್ಲೆ. ಅರ್ಥನಾಮ ಅರ್ಥಕ್ಕೆ ಅನುಗುಣವಾಗಿ ವ್ಯವಹಾರ ಮುಂತಾದ ಪದಗಳೇ ಅರ್ಥನಾಮಗಳು. ಭೂಮಿಕಾ ಎದ್ದಳಮ್ಮ. ಸಿಗಾಕೊಂಡ್ಬಿಟ್ನಲ್ಲಪ್ಪ. ಹೊರಗಡೆ ಹೋಗಮ್ಮ, ಹೊರಗಡೆ ಹೋಗಮ್ಮ. ಹೋಗ್ಬೇಕಷ್ಟೇ ತಾನೇ ಸರ್, ಹೋಗ್ತೀನಿ ಬಿಡಿ. ನನ್ನ ಆಚೆ ಕಳಿಸ್ತೀಯಾ? ಹೇಯ್ ಮಾಡ್ತೀನಿ. ಹೇಯ್ ಬಾ, ಗುದ್ಬಿಡ್ತೀನಿ. ಎದ್ದು ಬಾ. ಬಂದಿಲ್ಲ ಅಂದ್ರೆ ಹೇಯ್ ಲೇ ಸಂತ್ಯ, ಅಲ್ಲೇ ನೋಡಕತ್ತಿಲ್ಲ, ಇಲ್ಲೇನ್ ಪಾಠ ಮಾಡಕತ್ತಿನ, ಏನ್ ಮಾಡಕತ್ತಿನ ಮಗನ, ಗೆಣಸ್ ಕರಿಯಕತ್ತಿನ? ಏನಿಲ್ಲ ಸಾರಿ. ಸಾರಿ ಅಂತೆ, ಸಾರಿ. ಸಂತು ಕನ್ನಡ ಸಾಹಿತ್ಯ ಚರಿತ್ರೆ, ಸಂತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪರಿಚಯ, ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರು. ಲೇ ಸಂತ್ಯ, ಎದ್ದಳ ಮೇಲೆ. ನನ್ ಪಾಠ ಮಾಡೋದ್ ಕೇಳಿಸ್ತಿಲ್ಲ ನಿನಗೆ? ಪಾಠ ಮಾಡಕತ್ತೀನ, ಮಂಗೆ ಕುಡ್ಸಕತ್ತೀನ? ಮಕ್ಕಳ ಎಲ್ಲಿಂದ ಬಂದ್ಬಿಡ್ತೀರ ಬಸ್ ಹತ್ಕೊಂಡು, ನಮ್ ತಲೆ ಚಿಂತಿರ. ಹೋಗಾಚೆ. ಸ್ಕೂಲಲ್ಲಿ ಹೆಂಗಿರ್ಬೇಕು ನಮ್ಮ ಮ್ಯಾನರ್ಸ್ ಇಲ್ಲ. ಹೋಗ್ತೀನಿ ಬಿಡಿ ಸರ್. ಕತ್ತೆಗಳ ತಂದು ಹೆಂಗೆ ನಾವು ನಾವೇನ್ ಪಾಪ ಮಾಡಿ. ಪಾಠ ಎಲ್ಲಿ ಬಿಟ್ಟೆ? ಹಾ, ಸಿಕ್ತು. ಕವಿಗಳ ಪೂರ್ಣ ಹೆಸರು. ಏನ್ ತಲೆ ಕೆಟ್ಟಿದೆ? ಬಿಟ್ಟ ಅಂದ್ರೆ ಏನ್ ಮಾಡ್ಕೋತೀಯ ಮಾಡ್ಕೋ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಹೋಗಲ್ಲ. ಕೃತಿಗಳು. ಅದೇನ್ ಮಾಡ್ತೀಯ? ಲವ್ ಯು ಲವ್ ಯು ಲವ್ ಯು. ತೆಗೆದು ಬಿಟ್ಟ ಅಂದ್ರೆ ಶಬ್ದಗಳು. ಏನ್ ಗುರಾಯಿಸ್ತಾ ಇರ್ಬೇಕಷ್ಟೇ. ಒಂದ್ ಆಯ್ತ್ಲೇ ನಿನಗೆ. ಏಯ್, ಇಲ್ಲೇನ್ರೋ ಮಾಡ್ತಿದ್ದೀರಾ? ಕ್ಲಾಸಿಗೆ ಟೈಮ್ ಆಗಿಲ್ವಾ? ಹೋಗ್ರೋ. ಸಂತು ಜೊತೆ ನಾನು ಮಾತಾಡ್ಬೇಕು. ಹೋಗ್ರೋ. ಯಾವ್ದೋ ಪೋರಿ ಏನಾದ್ರು ಮುಟ್ಟಾದಲ್ಲ ಇದು. ಸಂತು ಹೋಗೋಣ. ಅದು ಈ ಲವ್ ಗಿವ್ ಎಲ್ಲ ಆಗ್ಬರ್ಲಂಗೆ. ಹೋಗಿಲೇ. ಭೂಮಿ ಬಾರೆ ಆಚೆ ಹೋಗಿದ್ ಬರೋಣ. ನಾ ಬರಲ್ಲ, ಹೋಗಿ. ಏನೇ ಮಾಡ್ತಿದ್ದೀನಿ ನೀನು? ಏಯ್, ಮುಚ್ಕೊಂಡು ನಿಂತ್ಕೋ, ಇಲ್ಲ ಮಾಡ್ಬಿಡ್ತೀನಿ. ಸಂತು ಏನ್ ನೀನ್ ಜಾಸ್ತಿ ಆಯ್ತು. ಹೋಗ್ಲಿ ಪಾಪ ಅಂತ ಬಿಟ್ರೆ ಜಾಸ್ತಿ ಎಗರಾಡ್ತಿದ್ಯಾ? ಈ ಲವ್ಗೂ ನನಗೂ ಕಿಲೋಮೀಟರ್ ಗಟ್ಟಲೆ ದೂರ ಅಂತ ಎಷ್ಟು ಹೇಳೋದು ನನಗೆ. ಏನ್ ಬಿಟ್ರೆ ಬೇಜಾರು ಮಾತಾಡ್ತೀಯಾ? ಸಾರಿ ಸಂತು. ನನ್ನ ಸಾರಿ ನನ್ನ ತಂಟೆಗೆ ಏನಾದ್ರು ಬಂದ್ರೆ ಅಷ್ಟೇ. ಬೆಳಗಿಂದ ಒಂದು ರೌಂಡ್ ಹಾಕಿ ಸುಸ್ತಾಯ್ತು ಕಣೆ. ನಾ ಮೆಚ್ಚಮ್ಮಲ್ವಾ? ನನಗೂ ಹಂಗಾಗಿದೆ. ಫಸ್ಟ್ ಹೊಟ್ಟೆ ಕರೆಸ್ಬೇಕು. ಹಾಯ್ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನೀನು ನಮ್ಮ ಶಾಲೆ ಸ್ಟೂಡೆಂಟ್ ಅಲ್ವಾ? ಹೌದು ಸರ್. ನಿನ್ನ ಹೆಸರೇನು? ಭೂಮಿ. ಭೂಮಿ, ಈ ಪಾರ್ಕಿಗೆ ಹೊಸ್ದಾಗಿ ಜಾಗಿಂಗ್ ಬರ್ತಾ ಇದೆಯಾ? ಹಾ, ಇವತ್ತಿಂದ ಸರ್. ತಿಂದು ಮನೇಲಿ ಕೂತ್ರೆ ಬೊಜ್ಜು ಬೆಳೆದ್ಬಿಡುತ್ತೆ, ಆಮೇಲೆ ಬ್ಯೂಟಿ ಹಾಳಾಗ್ಬಿಡುತ್ತೆ. ಮನುಷ್ಯನಿಗೆ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಸರ್?
ಹಾ ಬಾಬಾ ಕೂತ್ಕೊಂಡು ಮಾತಾಡೋಣ ಬಾ. ಸರ್ ಹಾ ಹೀಗೆ ವೆರಿ ಗುಡ್. ಸರಿ, ಎಲ್ಲಿ ನಿನ್ನ ಬಾಡಿಗಾರ್ಡ್ಗಳೇ ಕಾಣಿಸ್ತಿಲ್ವಲ್ಲ ಭೂಮಿ? ಅಯ್ಯೋ ಸರ್ ಏನ್ ಕೇಳ್ತೀರಾ ನನ್ನ ಕತೆನ? ಗಿಳಿನ ಪಂಜರದೊಳಗಡೆ ಹಿಡ್ದು ಹಾಕ್ತಂಗೆ ಹಾಕ್ಬಿಟ್ಟಿದ್ದಾರೆ ನನ್ನ. ಹೋ ಹೋ, ದೊಡ್ಡ ದೊಡ್ಡ ಶ್ರೀಮಂತರ ಕತೆ ಎಲ್ಲ ಇಷ್ಟ. ಸರಿ ಬಿಡು, ನಿನಗಿದೆಲ್ಲ ಅರ್ಥ ಆಗಲ್ಲ. ಭೂಮಿ, ಸರ್ ನಿನಗೆ ಸ್ವತಂತ್ರವಾಗಿ ಓಡಾಡಬೇಕು ಅಂತ ಅನ್ಸಲ್ವೇನಮ್ಮ? ಅಯ್ಯೋ ಸರ್, ನನಗೂ ಬೆಳದಿಂಗಳ ಬೆಳಕಲ್ಲಿ ಚಂದ ಮಾಮನ ನೋಡ್ತಾ ಕೈ ತುತ್ತು ತಿನ್ನಬೇಕು ಅಂತ ಆಸೆ. ಜಿಂಕೆಯಾಗಿ ಸ್ವತಂತ್ರವಾಗಿ ಓಡಾಡಬೇಕು ಅನ್ನೋ ಆಸೆ. ಲಾಂಗ್ ಡ್ರೈವ್ ಹೋಗಬೇಕು, ನನ್ನ ಕಷ್ಟ ಸುಖನ ಯಾರ ಜೊತೆನಾದರೂ ಹಂಚ್ಕೋಬೇಕು ಅಂತ ಆಸೆ ಕನಸನ್ನ ಇಟ್ಕೊಂಡಿದ್ದೀನಿ ಸರ್. ಭಾಳ ದೊಡ್ಡ ದೊಡ್ಡ ಆಸೆಗಳು ನಿನ್ನವು. ಸರಿ ಕಣಮ್ಮ, ನಿನ್ನ ಸುತ್ತಲೂ ಬಾಡಿಗಾರ್ಡ್ಗಳನ್ನ ಇಟ್ಕೊಂಡು ಇದನ್ನೆಲ್ಲ ಹೆಂಗ್ ಸಾಧ್ಯ ಮಾಡ್ತೀಯಾ? ಸರ್ ಅದು ಏನಮ್ಮ ಅದು? ಸರ್ ಅದು ಏನದು? ಒಬ್ನಿದಾನೆ, ಹಾ, ಅವನೊಬ್ನ ನಂಗೆ ಸಿಕ್ಬಿಟ್ರೆ ನಾನು ಇಡೀ ಜಿಂದಗಿನೇ ಗೆದ್ದಂಗೆ. ಓಹೋ, ಲವ್ವಾ? ವಾವ್, ಸೂಪರ್ ಸರ್. ಅದು ಹೆಂಗೆ ಕಂಡು ಹಿಡಿದ್ಬಿಟ್ರಿ? ನಾನು ಲವ್ವಲ್ಲಿ PhD ಮಾಡಿರೋನು. ನಂದು ಲವ್ ಮ್ಯಾರೇಜ್. ಏನು ಮಾಡೋದು, ಈಗ ಅವಳಿಲ್ಲ. ನೀವು ಸೂಪರ್ ಸರ್, ಯು ರಿಯಲಿ ಜೀನಿಯಸ್. ನನ್ನ ಮನಸ್ಸಲ್ಲಿರೋದನ್ನ ತಟ್ಟಂತ ಹೇಳ್ಬಿಟ್ರಿ. ನೋಡು ಮಗು, ಲವ್ವು ಆಕಸ್ಮಿಕ ಫೇಲ್ ಆಗಿಬಿಟ್ರೆ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ. ಈ ಜಗತ್ತಲ್ಲಿ ಆ ರೋಗನ ವಾಸಿ ಮಾಡೋದಕ್ಕೆ ಡಾಕ್ಟ್ರೇ ಹುಟ್ಟಿಲ್ಲ ಇನ್ನೂ ಭೂಮಿ ಮೇಲೆ. ಹಾಗಂತ ಎಲ್ಲ ಲವ್ ಸ್ಟೋರಿಗಳು ಸಕ್ಸಸ್ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಚೆನ್ನಾಗಿ ಸಂಸಾರ ಮಾಡಿ ಸುಖವಾಗಿರ್ತಕ್ಕಂಥ ಸಾಕಷ್ಟು ಜನರನ್ನ ನಾನು ನೋಡಿದ್ದೀನಿ. ಆದ್ರೆ ಏನು ಮಾಡೋದು, ಒಂದೊಂದು ಸಾರಿ ಲವ್ ಆಗಿಬಿಡುತ್ತೆ. ಹುಡುಗ ಹುಡುಗಿನ ಇಷ್ಟಪಟ್ಟಿರ್ತಾರೆ, ಅದ್ರ ಜೊತೆಲ್ಲ ಅಪ್ಪ ಅಮ್ಮನೂ ಒಪ್ಪಿಗೆ ಕೊಟ್ಬಿಟ್ಟಿರ್ತಾರೆ. ಆದರೆ ಮೇಲಿದನಲ್ಲ ಅವನು ಒಪ್ಕೊಂಡ್ರಲ್ಲ. ಅಲ್ಲ, ಈ ವಯಸ್ಸಿಗೆ ಲವ್ ಬೇಕಾ ಅಂತ ಕೇಳಿದೆ. ಬೇಡ ಅಂದ ತಕ್ಷಣ ಬಿಡೋ ವಯಸ್ಸು ನಿಮ್ದಲ್ಲ. ಆದರೆ ಹುಡುಗನ್ ಸೆಲೆಕ್ಟ್ ಮಾಡ್ತಿರಲ್ಲ, ಅದು ಗುಡ್ ಆಗಿರ್ಬೇಕು. ಓಕೆ, ಬೆಸ್ಟ್ ಆಫ್ ಲಕ್. ವಸ್ತುವಾಚಕಗಳ ಪರಿಚಯ. ವಸ್ತುವಾಚಕದ ಶಬ್ದ. ಶಬ್ದಗಳೆಂದರೇನು, ಅದು ಹೇಗೆ ತಗೋಬೇಕು, ಹೇಗೆ ಮಾತಾಡಬೇಕು, ಸಂತು ಸ್ಪಷ್ಟತೆಯಿಂದ ಹೇಗೆ ಹೇಳಬೇಕು, ಅದು ಹೇಗೆ ಹೇಳಿದ್ರೆ ಹೇಗೆ ಕೇಳ್ತೈತೆ, ಅದೆಲ್ಲ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ಅದು ಕರೆಕ್ಟ್ ಆಗಿ ಆನ್ಸರ್ ಕೊಡ್ಬೇಕು. ತಾಯಿ, ಮನೆ, ಬೆಟ್ಟ, ಸಂತು? ಗುಡ್ಡ ಇವೆಲ್ಲ ಚೇತನ ಇಲ್ಲದವು. ಸಂತು ಇಂಥ ವಸ್ತುವಾಚಕವನ್ನು ರೂಢಿನಾಮ, ಅಂಕಿತನಾಮ, ಅರ್ಥನಾಮವಾಗಿ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ನೋಡ್ತಾ ಇಲ್ವಲ್ಲ, ರೂಢಿಯಿಂದ ಬಂದಿರುವ ಮಾಡ್ತೀನಿ. ನದಿ, ಮನುಷ್ಯ, ಪರ್ವತ, ಹೆಂಗಸು, ಹೆಂಗಸು, ದೇಶ, ಮರ ಮುಂತಾದ ಪದಗಳು ರೂಢಿನಾಮ ಪದಗಳು. ನೋಡಿಲ್ಲ ಅಂದ್ರೆ ಹಿಂಗೇನೆ ಮಾಡೋದು. ವ್ಯವಹಾರಕ್ಕಾಗಿ ಯಾವನ್ಲೆ ಮಂಗ್ಯ ನನ್ನ ಮಗನ ಕಡೆ ಹತ್ತವೆನ್ಲೆ. ಅರ್ಥನಾಮ, ಅರ್ಥಕ್ಕೆ ಅನುಗುಣವಾಗಿ ರಚನೆಯಾಗಿರುವ ವ್ಯವಹಾರ, ಮಾಡ್ತೀನಿ. ಬಿಡಿ ಸರ್, ಹೊಂಟೋಗ್ತೀವಿ. ಮುಂತಾದ ಪದಗಳೇ ಅರ್ಥನಾಮಗಳು. ಭೂಮಿಕಾ, ಎದ್ದಳಮ್ಮ. ಸಿಗಾಕೊಂಡ್ಬಿಟ್ನಲ್ಲಪ್ಪ. ಅಯ್ಯೋ, ಹೊರಗಡೆ ಹೋಗಮ್ಮ, ಹೊರಗಡೆ ಹೋಗಮ್ಮ. ಹೋಗ್ಬೇಕಷ್ಟೇ ತಾನೇ ಸರ್, ಹೋಗ್ತೀನಿ ಬಿಡಿ. ನನ್ನ ಆಚೆ ಕಳಿಸ್ತೀಯಾ? ಹೇಯ್, ಮಾಡ್ತೀನಿ. ಹೇಯ್ ಬಾ, ಗುದ್ಬಿಡ್ತೀನಿ. ಎದ್ದು ಬಾ. ಬಂದಿಲ್ಲ ಅಂದ್ರೆ ಹೇಯ್. ಲೇ ಸಂತ್ಯ, ಅಲ್ಲೇ ನೋಡಕತ್ತಿಲ್ಲ, ಇಲ್ಲೇನ್ ಪಾಠ ಮಾಡಕತ್ತಿನ, ಏನ್ ಮಾಡಕತ್ತಿನ ಮಗನ? ಗೆಣಸ್ ಕರಿಯಕತ್ತಿನ? ಏನಿಲ್ಲ ಸಾರಿ. ಸಾರಿ ಅಂತೆ, ಸಾರಿ. ಸಂತು, ಕನ್ನಡ ಸಾಹಿತ್ಯ ಚರಿತ್ರೆ, ಸಂತು, ಕೇಂದ್ರ ಸಾಹಿತ್ಯ ಏಯ್, ಅಕಾಡೆಮಿ ಪ್ರಶಸ್ತಿ ಬಾ, 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 ಬಾ. ಪರಿಚಯ, ಕರ್ನಾಟಕ ರತ್ನ ಏಯ್, ಪ್ರಶಸ್ತಿ ಬರಲೇ. ವಿಜೇತರು. ಲೇ ಸಂತ್ಯ, ಎದ್ದೇಳ ಮೇಲೆ. ನನ್ ಪಾಠ ಮಾಡೋದ್ ಕೇಳಿಸ್ತಿಲ್ಲ ನಿನಗೆ? ಪಾಠ ಮಾಡಕತ್ತೀನ, ಮಂಗೆ ಕುಡ್ಸಕತ್ತೀನ. ಮಕ್ಕಳ ಎಲ್ಲಿಂದ ಬಂದ್ಬಿಡ್ತೀರ ಬಸ್ ಹತ್ಕೊಂಡು? ನಮ್ ತಲೆ ಚಿಂತಿರ. ಹೋಗಾಚೆ. ಸ್ಕೂಲಲ್ಲಿ ಹೆಂಗಿರ್ಬೇಕು ನಮ್ಮ ಮ್ಯಾನರ್ಸ್ ಇಲ್ಲ. ಹೋಗ್ತೀನಿ ಬಿಡಿ ಸರ್. ಕತ್ತೆಗಳ ತಂದು ಹೆಂಗೆ ನಾವು ನಾವೇನ್ ಪಾಪ ಮಾಡಿ ಛೆ, ಛೆ, ಛೆ. ಪಾಠ ಎಲ್ಲಿ ಬಿಟ್ಟೆ? ಹಾ, ಸಿಕ್ತು. ಕವಿಗಳ ಪೂರ್ಣ ಹೆಸರು. ನೀನ್ ತಲೆ ಕೆಟ್ಟಿದ್ಯಾ? ಬಿಟ್ಟ ಅಂದ್ರೆ ಏನ್ ಮಾಡ್ಕೋತೀಯ ಮಾಡ್ಕೋ. ಅದೇನ್ ಮಾಡ್ಕೋತೀಯ ಮಾಡ್ಕೋ, ಹೋಗಲ್ಲ. ಇದೇ ಗುರು. ಕೃತಿಗಳು. ಅದೇನ್ ಮಾಡ್ತೀಯ? ಲವ್ ಯು ಲವ್ ಯು ಲವ್ ಯು. ಹೇಯ್, ತೆಗೆದು ಬಿಟ್ಟ ಅಂದ್ರೆ ಶಬ್ದಗಳು.
ಏನ್ ನೋಡ್ತಿ ಏನ್ ಗುರಾಯಿಸ್ತಾ ಇರೋದು? ನಿನ್ನೆ ಹೋಗ್ತಾ ಇರ್ಬೇಕಷ್ಟೇ. ನಮ್ಮನೆ ಒಂದ್ ಆಯ್ತ್ಲೇ ನಿನಗೆ ಏಯ್ ಇಲ್ಲೇನ್ರೋ ಮಾಡ್ತಿದ್ದೀರಾ? ಕ್ಲಾಸಿಗೆ ಟೈಮ್ ಆಗಿಲ್ವಾ? ಹೋಗ್ರೋ. ಸಂತು ಜೊತೆ ನಾನು ಮಾತಾಡ್ಬೇಕು. ಹೋಗ್ರೋ. ಯಾವ್ದೋ ಪೋರಿ ಏನಾದ್ರು ಮುಟ್ಟಾದಲ್ಲ ಇದು ಸಂತು ಹೋಗೋಣ. ಅದು ಅದು ಈ ಲವ್ ಗಿವ್ ಎಲ್ಲ ಆಗ್ಬರ್ಲಂಗೆ ಹೋಗಿಲೇ. ಭೂಮಿ ಬಾರೆ ಆಚೆ ಹೋಗಿದ್ ಬರೋಣ. ನಾ ಬರಲ್ಲ ಹೋಗಿ. ಥು. ಏನೇ ಮಾಡ್ತಿದ್ದೀನಿ ನೀನು? ಏಯ್ ಮುಚ್ಕೊಂಡ್ ನಿಂತ್ಕೋ, ಇಲ್ಲ ಮಾಡ್ಬಿಡ್ತೀನಿ. ಸಂತು ಏಯ್. ಹ? ಏನಲ್ಲೇ? ಏನ್ ನೀನ್ ಜಾಸ್ತಿ ಆಯ್ತು? ಹೋಗ್ಲಿ ಪಾಪ ಅಂತ ಬಿಟ್ರೆ ಜಾಸ್ತಿ ಎಗರಾಡ್ತಿದ್ಯಾ? ಹಾ ಏಯ್ ಈ ಲವ್ಗೂ ನನಗೂ ಕಿಲೋಮೀಟರ್ ಗಟ್ಟಲೆ ದೂರ ಅಂತ ಎಷ್ಟು ಹೇಳೋದು ನನಗೆ? ಏನ್ ಬಿಟ್ರೆ ಬೇಜಾರು ಮಾತಾಡ್ತೀಯಾ? ಸಾರಿ ಸಂತು. ಇನ್ನೊಂದ್ ಸಾರಿ ನನ್ನ ತಂಟೆಗೆ ಏನಾದ್ರು ಬಂದ್ರೆ ಅಷ್ಟೇ.